ಹಾಯ್ ಗೈಸ್. ಸೊ ಇವತ್ತು ನಾನು ನಮ್ಮಮ್ಮ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕ್ರೋಕರಿ ಶಾಪಿಂಗ್ ಪರ್ಟಿಕ್ಯುಲರಾಗಿ, ಹಾಗೆ ಸುತ್ತಾಡಿಕೊಂಡು ಸ್ವಲ್ಪ ಏನಾದ್ರು ತಿನ್ಕೊಂಬರೋಣ ಅಂತ. ಇದು ಆಲ್ಮೋಸ್ಟ್ ಮಧ್ಯಾಹ್ನ ಬಿಡ್ತಾ ಇದ್ದೀವಿ, ಸೊ ಹೀಟ್ ಜಾಸ್ತಿ ಇದೆ. ಸೊ ಅದ್ರ ತಕ್ಕಂಗೆ ರೆಡಿಯಾಗಿದ್ದೀನಿ. ಫುಲ್ ಕೂದಲೆಲ್ಲ ತಲೆ ಎತ್ತಿ ಕಟ್ಬಿಟ್ಟಿದ್ದೀನಿ, ಕಾಟನ್ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಕಮ್ ಅಲಾಂಗ್, ಏನೇನು ತೊಗೋತೀವಿ ನೋಡೋಣ ಹೇಗಿದೆ ಅಂತ. ಈ ಕ್ರಾಕರಿ ಸ್ಟೋರ್ ಬಂದು ಆ್ಯಕ್ಚುಲಿ ತುಂಬ ಫೇಮಸ್ಸು. ಇನ್ಸ್ಟಾಗ್ರಾಮಲ್ಲಿ ನೋಡಿಯೇ ನಾನು ಹೋಗ್ತಿರೋದು. ಸೊ ಲೆಟ್ಸ್ ಸಿ, ಬಾಯ್. ಸೊ ಹಂಗೂ ಹಿಂಗೂ ಮಾಡಿ ಶಾಪ್ ಹುಡುಕ್ತೆ ಗೈಸ್. ಸೊ ಇಲ್ಲಿ ಮಸ್ಜಿದ್ ಇರುತ್ತೆ ಶಿವಾಜಿನಗರಲ್ಲಿ, ಅದರ ಹತ್ರನೇ ಬರುತ್ತಿದ್ದು. ಸೊ ತುಂಬ ಲೋ ಬಜೆಟಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಪಿಂಟ್ರೆಸ್ಟಿ ಎಸ್ಥೆಟಿಕ್ ಕ್ರೋಕರಿ ಬೇಕಂದರೆ ಸೆರಾಮಿಕ್ದು, ಗ್ಲಾಸ್ದು ಇದು ಪರ್ಫೆಕ್ಟ್ ಸ್ಪಾಟ್ ಆಗಿರುತ್ತೆ. ಪೇಸ್ಟಲ್ ಕಲರ್ಸ್, ಬೌಲ್ಸ್, ಮತ್ತು ನೀವು ಈ ವಿಡಿಯೋಸಲ್ಲೆಲ್ಲ ನೋಡ್ತಿರ್ತೀರಲ್ಲ ಕಪ್ಸ್, ಕಾಫಿ ಮಗ್ಸ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಮತ್ತು ಸರ್ವಿಂಗ್ ಪ್ಲೇಟ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ನಾನು ಕುಕಿಂಗ್ ಕೂಡ ಮಾಡ್ತೀನಲ್ವ, ಸೊ ಅದು ನನಗೆ ಯೂಸ್ ಆಗುತ್ತೆ ಅಂತ ಹೋಗಿ ಚೆಕ್ಔಟ್ ಮಾಡ್ತಿದ್ವಿ. ಇಲ್ಲಿ ನೋಡಿ, ಒನ್ ಆಫ್ ದ ಎಸ್ಥೆಟಿಕ್ ಕಪ್, ಸ್ಟ್ರಾಬೆರಿ ಕಪ್ ಮತ್ತು ಕ್ಲೌಡ್ ಕಪ್, ಈ ಥರ ಕ್ಲೌಡ್ ಬೇಸ್ ಮೇಲೆ ಕಾಫಿ ಮಗ್ ಇರೋ ಥರ ಎಲ್ಲ ಚೆನ್ನಾಗಿತ್ತು. ಅದರಲ್ಲಿ ತುಂಬ ಕಲರ್ ವೆರೈಟೀಸ್ ಕೂಡ ಇತ್ತು. ಈ ಬೇಬಿ ಪಿಂಕ್ಗಿಂತ ನಂಗೆ ಬ್ಲೂ ತುಂಬ ಇಷ್ಟ ಆಗಿತ್ತು. ಅದೇ ಥರ ಇಲ್ಲೊಂದು ನೈಟ್ ಸೀನರಿ ಕಪ್ ಥರ ಇತ್ತು. ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಫಸ್ಟ್ ಎಲ್ಲ ಒಂದ್ಸತಿ ನೋಡ್ಕೊಂಬಿಡೋಣ ಅಂತ ಹೋಗ್ತಿದ್ದೆ, ಬಿಕಾಸ್ ಇಟ್ ವಾಸ್ ಲಿಟಲ್ ಓವರ್ವೆಲ್ಮಿಂಗ್. ತುಂಬಾ ಆಪ್ಷನ್ಸ್ ಇದ್ವು ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ಇರಲಿಲ್ಲ. ಸೊ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಗ್ಲಾಸಸ್ ಇದ್ವು, ಟಂಬ್ಲರ್, ಸರ್ವಿಂಗ್ ಸೆಟ್ಸ್ ಇದ್ವು. ಸಿಂಗಲ್ ಪೀಸ್ ಮಾಡ್ತಿರ್ಲಿಲ್ಲ ಅವ್ರು ಇದನ್ನು. ಸೊ ಕಾಫಿ ಮಗ್ಸ್ ನಾನು ತೊಗೊಳ್ಳಿಲ್ಲ, ಬಿಕಾಸ್ ಆಲ್ರೆಡಿ ನನ್ನ ಹತ್ರ ಕ್ಯೂಟ್ ಮಗ್ಸ್ ಇದ್ವು. ಇವಾಗ ನಾನು ಮೇನ್ ಪಾರ್ಟ್ ಇದಕ್ಕೆ ಬಂದಿದ್ದು, ಸರ್ವಿಂಗ್ ಪ್ಲೇಟ್ಸ್, ಬೌಲ್ಸ್. ನೋಡಿ, ಇಲ್ಲೊಂದು ಲೀಫ್ ಪ್ಯಾಟರ್ನಲ್ಲಿತ್ತು, ಇದನ್ನು ಕೂಡ ಒಂದು ತೊಗೊಂಡೆ. ನಮ್ಮಮ್ಮ ಇದನ್ನು ಹುಡುಕಿ ತೋರಿಸಿದ್ರು. ನೋಡಿ, ಫಿಶ್ ಪ್ಯಾಟರ್ನ್ ಪ್ಲೇಟ್ ಇತ್ತು, ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ತೊಗೊಂಡೆ ಒಂದು. ಮತ್ತು ಇಲ್ಲಿ ಲೀಫ್ ಪ್ಯಾಟರ್ನ್ ಸರ್ವಿಂಗ್ ಪ್ಲೇಟ್ಸ್ ಇತ್ತು. ಇಲ್ಲಿ 3 ಕಲರ್ ಆಪ್ಷನ್ಸ್ ಇತ್ತು, ಪಿಂಕ್, ಬ್ಲೂ, ಗ್ರೀನ್ ಎಲ್ಲ. ಸೊ ಹಾಗೆ ಮುಂದಕ್ಕೆ ಹೋಗೋಣ ಅಂತ ನೋಡ್ತಿದ್ದೆ. ಅಲ್ಲಿ ನೋಡಿ, ಇದು ಒನ್ ಆಫ್ ದ ಅದರ್ಸ್. ತುಂಬ ಅಲ್ಲಿ ಈ ಕ್ರೋಕರಿನ ಜಾಸ್ತಿ ಜನ ತೊಗೋತಿದ್ರು ಆ್ಯಕ್ಚುಲಿ. ಸೊ ಎಸ್ಥೆಟಿಕಲಿ ನೀವೇನಾದರೂ ಡಿಶಸ್ ಸರ್ವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನೀವು ಕಂಟೆಂಟ್ ಕ್ರಿಯೇಟರ್ ಇಲ್ಲ ಅಂದ್ರೂ ಮನೆಗೆ ಗೆಸ್ಟ್ ಬಂದಾಗೆಲ್ಲ ಯೂಸ್ ಮಾಡೋದಕ್ಕೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ತೊಗೊಂಡ್ರೆ ಪ್ರೈಸ್ ಕೂಡ ಕಮ್ಮಿ ಮಾಡೋಕ್ಕೆ ರೆಡಿ ಇದ್ದರು, ವಿಚ್ ಐ ರಿಯಲಿ ಲೈಕ್. ಇದನ್ನೇ ನಾನು ಆ್ಯಕ್ಚುಲಿ ಅಮೆಝಾನ್ ಈವನ್ ಮೀಶೋ ಅಲ್ಲಿ ಕೂಡ ನೋಡಿದ್ದೆ. ಒಂದು ಐಟಮ್ 500 ರುಪೀಸ್, 600 ರುಪೀಸ್ ಇತ್ತು. ಸೊ ಬೆಟರ್ ಈ ಥರ ಶಾಪ್ಸ್ಗೆ ಹೋಗಿ ಲೋಕಲಿ ತೊಗೊಳ್ಳೋದೇ ಬೆಟರ್ ಇತ್ತು. ಇದು ಬಂದು ಬೌಲ್ಸ್. ಯೂಶ್ವಲಿ ನಾವು ಓಟ್ಸ್ ಎಲ್ಲ ತಿನ್ನೋದಕ್ಕೆ ಯೂಸ್ ಮಾಡ್ತೀವಿ, ಸೊ ಅದನ್ನು ಕೂಡ ಒಂದು ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್, ಮ್ಯಾಂಗೋ ಥರ ನಿಮ್ಮ ಕಿಚನಲ್ಲಿ ಸಾಲ್ಟ್ ಎಲ್ಲ ಸ್ಟೋರ್ ಮಾಡೋದಕ್ಕೂ ಕೂಡ ಇತ್ತು. ಇಲ್ಲಿ ನೋಡಿ, ಬೇರೆ ಥರ ಬೌಲ್ಸ್ ಆ್ಯಂಡ್ ಪ್ಲೇಟ್ಸ್ ಇದ್ವು. ಈ ಮಂಡಾಲ ಡಿಸೈನ್ ಅಂತಾರೆ ನೋಡಿ, ರೌಂಡಾಗಿ ಬರುತ್ತಲ್ಲ, ಎಲ್ಲ ಕಲರ್ಫುಲ್ಲಾಗಿ, ಆಲ್ಮೋಸ್ಟ್ ಲೈಕ್ ಕ್ಯಾಲಿಡಿಯೋಸ್ಕೋಪ್ ಥರ ಬಂತು. ಇದು ತುಂಬ ಚೆನ್ನಾಗಿತ್ತು. ಬಟ್ ನನಗೇನು ಅನ್ಸುತ್ತೆ ಅಂದರೆ, ಈ ಪ್ಲೇಟ್ಸ್ ಮೇಲೆ ಫುಡ್ ಹಾಕಿದ್ರೆ ಡಿಸೈನ್ ಮುಚ್ಚೋಗುತ್ತೆ ಅಂತ. ಸೊ ಇಲ್ಲಿ ಬರೀ ಒಂದು ಆರ್ಟಿಕಲ್ ತೊಗೊಂಡೆ, ಈ ಗ್ರೀನ್ ಬೌಲ್ ಥರದ್ದು. ಆಮೇಲೆ ಐ ಕೇಮ್ ಬ್ಯಾಕ್ ಟು ದಿಸ್ ಮಗ್ಸ್ ಬಿಕಾಸ್ ಐ ಫೆಲ್ಟ್ ಲೈಕ್ ನಾನು ತೊಗೋಬೇಕು ಅಂತ. ನಾನು ಕಾಫಿ ಅಡಿಕ್ಟ್ ಕೂಡ. ಸೊ ಪಿಂಕ್ ಇತ್ತು, ಬ್ಲೂ ಇತ್ತು, ತುಂಬಾ ಕಾಂಟೆಂಪ್ಲೇಟ್ ಮಾಡ್ತಿದ್ದೆ ಯಾವ್ದು ತೊಗೊಳ್ಳಿ ಅಂತ. ಇನ್ನೊಂದಲ್ಲಿ ಕ್ರೀಮ್ ಬೇಸ್ ಮೇಲೆ ಬೋ ಥರ ಇರೋ ಕಪ್ ಕೂಡ ಇತ್ತು. ಅದು ನನ್ನ ಪ್ಲೇಟ್ ಜೊತೆಗೆ ಹೋಗ್ತಿತ್ತು. ಸೊ ಐ ಥಾಟ್ ಓಕೆ, ಮೇ ಬಿ ದಿಸ್ ಅಂತ. ಆಮೇಲೆ ರಿಯಲೈಸ್ ಆಯಿತು ಮನೇಲಿ ತುಂಬಾ ಮಗ್ಸ್ ಇದ್ದಾವೆ. ಮಗ್ಸ್ ಬೇಡ, ಬಟ್ ಪ್ಲೇಟ್ಸ್, ಸರ್ವಿಂಗ್ ಡಿಶಸ್, ಈವನ್ ಆ ಎಸ್ಥೆಟಿಕ್ ಆಗಿರೋ ಗೋಲ್ಡ್ ಸ್ಪೂನ್ಸ್ ಎಲ್ಲ ಇದ್ವು, ಅದನ್ನು ಕೂಡ ತೊಗೊಂಡೆ. ಬಟ್ ಈ ಥರ ಕಪ್ ಅಂತೂ ಫಾರ್ ಅ ಗರ್ಲ್ ನೀವು ಕೇಳಿದ್ರೆ ತುಂಬಾ ಖುಷಿ ಕೊಡುತ್ತೆ, ಈ ಥರ ಬ್ಯೂಟಿಫುಲ್ ಪಿಂಟ್ರೆಸ್ಟಿ ಕ್ರೋಕರಿ ತೊಗೊಳೋದಕ್ಕೆ. ಸೊ ಮುಗೀತು ಇಲ್ಲಿನ ಶಾಪಿಂಗ್. ನಾವು ಆಲ್ರೆಡಿ 4-5 ಆಗೋಗಿತ್ತು. ತುಂಬಾ ಹೊಟ್ಟೆ ಹಸಿತಿತ್ತು. ಹೋಟೆಲ್ಗೆ ಹೋದ್ವಿ. ಇಲ್ಲಿ ನಾನು ನಮ್ಮಮ್ಮ ಆಲ್ಮೋಸ್ಟ್ ಕ್ಯಾಚಪ್ ಮಾಡ್ಕೊತಾ ಇದ್ವಿ. ಏನೇನು ಶೇರ್ ಮಾಡಿರಲಿಲ್ಲ ಫೋನಲ್ಲಿ, ಅದನ್ನು ಶೇರ್ ಮಾಡ್ತಿದ್ವಿ. ಆಲ್ಸೋ ಇದು ಬಿಫೋರ್ ಮದರ್ಸ್ ಡೇ ಇತ್ತು. ಸೊ ಈ ಶಾಪಿಂಗ್ ಮುಗಿಸ್ಕೊಂಡು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಓಡಾಡ್ತಿದ್ವಿ. ಅದು ತುಂಬಾ ನಂಗೆ ನಾಸ್ಟಾಲ್ಜಿಕ್ ಆಗಿತ್ತು. ಯಾಕಂದರೆ ಜಸ್ಟ್ ಇಯರ್ ಬ್ಯಾಕ್ ಇಲ್ಲಿ ವೆಡ್ಡಿಂಗ್ ಶಾಪಿಂಗ್ ಮಾಡೋದಕ್ಕೆ ಆಲ್ಮೋಸ್ಟ್ ಎವ್ರಿ ಡೇ ಬೇರೆ ಬೇರೆ ರೀಸನ್ಗೆ ಬರ್ತಿದ್ವಿ, ಬೇರೆ ಬೇರೆ ಆರ್ಟಿಕಲ್ಸ್ ತೊಗೊಳೋದಕ್ಕೆ. ಸೊ ವೆರಿ ನಾಸ್ಟಾಲ್ಜಿಕ್ ಆಗಿತ್ತು, ಖುಷಿ ಕೊಡ್ತು.
ಮತ್ತೆ ಬೈ ನೌ ಫುಡ್ ವಾಸ್ ಅರೈವಿಂಗ್, ಸೊ ಗಬ ಗಬ ಅಂತ ತಿಂತಾ ಇದ್ವಿ. ವೆ ವೆರಿ ಹಂಗ್ರಿ. ಸೊ ಮೈ ಮಾಮ್ ಟುಕ್ ಮ್ಯಾಂಗೋ ಲಸ್ಸಿ ಆ್ಯಕ್ಚುಲಿ. ಸಾರಿ, ಮ್ಯಾಂಗೋ ಲಸ್ಸಿ ಅಲ್ಲ, ಸ್ವೀಟ್ ಲಸ್ಸಿ. ನಾನು ಸ್ವೀಟ್ ಆ್ಯಂಡ್ ಸಾಲ್ಟ್ ಲೆಮನ್ ಜ್ಯೂಸ್ ತೊಗೊಂಡೆ, ಸ್ವಲ್ಪ ಚಾಟ್ಸ್ ತಿಂದ್ವಿ, ಹಾಗೆ ಮಾತಾಡ್ತಿದ್ವಿ. ಆಲ್ಸೋ ಐ ವಾಸ್ ಥಿಂಕಿಂಗ್ ನಮ್ಮ ಅಜ್ಜಿಗೆ ಒಂದು ಸಾರಿ ಕೂಡ ತೊಗೊಳ್ಳೋಣ ಅಂತ ಮದರ್ಸ್ ಡೇಗೆ. ಸೊ ಎಲ್ಲಿ ಹೋಗೋಣ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಮತ್ತು ಆಲ್ಸೋ ಅಲ್ಲಿ ಸಫಿನಾ ಪ್ಲಾಜಾ ಹತ್ರ ತುಂಬಾ ಔಟ್ಸೈಡಲ್ಲಿ ಸ್ಮಾಲ್ ಸ್ಮಾಲ್ ಸ್ಟೋರ್ಸ್ ಥರ ಹಾಕಿದ್ರು, ಈ ಎಕ್ಸಿಬಿಷನ್ ಥರ. ಅಲ್ಲಿ ಕುರ್ತಾ ಮತ್ತು ಸ್ಯಾರೀಸ್ ಸಿಗೋದು ನಿಮ್ಗೆ ಆನ್ಲೈನಲ್ಲಿ ಸಿಗೋದಿಲ್ಲ. ಸೊ ಸಮ್ಟೈಮ್ಸ್ ಆಫ್ಲೈನ್ ಸ್ಟೋರ್ಸಲ್ಲಿ ತುಂಬ ಬ್ಯೂಟಿಫುಲ್ ಬೇರೆಯವ್ರ ಹತ್ರನೂ ಇಲ್ಲದೆ ಇರೋವಂಥ ಆರ್ಟಿಕಲ್ಸ್ ಸಿಗುತ್ತೆ. ಇವಾಗ ಝೂಡಿಯೋ ಮ್ಯಾಕ್ಸಲ್ಲಿರೋದೆಲ್ಲ ಎಲ್ಲರೂ ಹಾಕ್ತಾರೆ ಆ್ಯಕ್ಚುಲಿ. ತುಂಬ ಜನ ಹತ್ರ ಇರುತ್ತೆ. ಸೊ ಆಫ್ಲೈನ್ ಹೋಗಿ ತೊಗೊಳೋದಕ್ಕೆ ಸಮ್ಟೈಮ್ಸ್ ಐ ಪ್ರಿಫರ್. ಆ್ಯಂಡ್ ನೆಕ್ಸ್ಟ್ ನಾವು ವೆಜ್ ಕ್ಲಬ್ ಸ್ಯಾಂಡ್ವಿಚ್ ತಿಂದ್ವಿ. ಇಟ್ ವಾಸ್ ವೆರಿ ಯಮ್ಮಿ. ಪೊಟೇಟೊ ಹಾಕಿ ವೆಜ್ ಕ್ಲಬ್ ಸ್ಯಾಂಡ್ವಿಚ್ ಮಾಡಿದಾಗ ಅದು ನನಗೆ ಮುಂಬೈಯಲ್ಲಿ ಸಿಗೋ ಸ್ಯಾಂಡ್ವಿಚ್ ಜ್ಞಾಪಕ ಬರ್ಸುತ್ತೆ. ಅವ್ರು ತುಂಬ ಹಾಕ್ತಾರೆ ಪೊಟೇಟೊ ಅವ್ರ ಸ್ಯಾಂಡ್ವಿಚಲ್ಲಿ, ಪೋಹಾ ಅಲ್ಲಿ ಎಲ್ಲ. ನಾನು ಆ್ಯಕ್ಚುಲಿ ಕಂಟೆಂಟ್ಗೆ ಅಂತ ರೆಕಾರ್ಡ್ ಮಾಡಿದ್ರು ಇವಾಗ ಎಡಿಟ್ ಮಾಡೋವಾಗೂ ನನಗನ್ಸ್ತಿತ್ತು ಐ ಆಮ್ ಸೋ ಗ್ಲ್ಯಾಡ್ ದಟ್ ಐ ಸ್ಟಾರ್ಟೆಡ್ ಡಾಕ್ಯುಮೆಂಟಿಂಗ್ ಮೈ ಲೈಫ್ ಅಂತ. ಬಿಕಾಸ್ ಈ ಮೊಮೆಂಟ್ಸ್ನ ವಾಪಸ್ ನೋಡಿದಾಗ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ನೋಡಿ ಗೈಸ್, ತುಂಬ ಯಮ್ಮಿ ಆಗಿತ್ತು. 10/10 ಇತ್ತು. ಮೇ ಬಿ ವಿ ವರ್ ಟೂ ಹಂಗ್ರಿ ಆಲ್ಸೋ. ಸೊ ಮಸಾಲ ದೋಸೆನೂ ತೊಗೊಂಡ್ವಿ. ಒನ್ ಆಫ್ ದ ಬೆಸ್ಟ್ ಮಸಾಲೆ ದೋಸಾಸ್ ಆ್ಯಕ್ಚುಲಿ. ನನಗೆ ಆ ರಾಮೇಶ್ವರಂದು ಈ ಫ್ಯಾನ್ಸಿ ಹೋಟೆಲ್ಲೆಲ್ಲ ತಿಂದು ಸಾಕಾಗಿತ್ತು. ಬಟ್ ಇಲ್ಲಿ ಹೋದಾಗ ನಮ್ಮ ಓಲ್ಡ್ ಸ್ಕೂಲ್ ಕನ್ನಡ ದೋಸೆ ಥರನೇ ಇತ್ತು, ಯಮ್ಮಿ ಆಗಿತ್ತು. ಅಫ್ಕೋರ್ಸ್ ವಿ ಫಿನಿಶ್ಡ್ ಇಟ್ ವಿತ್ ಫಿಲ್ಟರ್ ಕಾಫಿ. ಆಮೇಲೆ ಡಿನ್ನರ್ಗೆ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ ಸೀ ಫುಡ್ ರೆಸ್ಟೋರೆಂಟ್ಗೆ. ಸೊ ಆಲ್ರೆಡಿ ನಾನು ಇಷ್ಟು ತಿಂದಿದ್ದೆ, ನನಗೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಬಟ್ ಮೈ ಹಸ್ಬೆಂಡ್ ವಾಸ್ ವೆರಿ ಹಂಗ್ರಿ ಅಂತ ವಿ ವೆಂಟ್ ಟು ಎಕ್ಸ್ಪ್ಲೋರ್. ಇಲ್ಲಿ ನಾವು ಆ್ಯಕ್ಚುಲಿ ಕ್ಲಾಮ್ಸ್ ಆರ್ಡರ್ ಮಾಡಿದ್ವಿ. ಮೈ ಹಸ್ಬೆಂಡ್ ಲೈಕ್ಸ್ ಟು ಈಟ್ ಸಮ್ ಎಕ್ಸಾಟಿಕ್ ಫುಡ್ ಸಮ್ಟೈಮ್. ಸೊ ಕ್ಲಾಮ್ಸ್ ಆರ್ಡರ್ ಮಾಡಿದ್ರು. ಕ್ಲಾಮ್ಸ್ ಚೆನ್ನಾಗಿತ್ತು. ಆ್ಯಂಡ್ ವಿ ಫಿನಿಶ್ಡ್ ಇಟ್ ವಿತ್ ಸಮ್ ಕ್ಯಾರಮೆಲ್ ಐಸ್ ಕ್ರೀಮ್. ಸೊ ಐ ಸ್ಪೆಂಟ್ ಅ ಗುಡ್ ಕ್ವಾಲಿಟಿ ಟೈಮ್ ವಿತ್ ಮೈ ಮಾಮ್ ಆ್ಯಂಡ್ ಹಸ್ಬೆಂಡ್. ನೀವು ನಿಮ್ಮ ವೀಕೆಂಡ್ನ ಹೇಗೆ ಸ್ಪೆಂಡ್ ಮಾಡ್ತೀರಾ? ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.